ನಮಸ್ತೆ. ಕರಾವಳಿ ನಾಡಿಯ ಕಾರ್ಕಳ ಸುದ್ದಿ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ರಕ್ಷಿತಾ ಶೆಟ್ಟಿ. ರಸ್ತೆ ಮೇಲೆ ಹರಿದಾಡುತ್ತಿದ್ದ ಹಾವೊಂದನ್ನು ತಪ್ಪಿಸುವ ಭರದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಕವರಿಗೆ ಬಿದ್ದ ಘಟನೆ ಶನಿವಾರ ನಿಟ್ಟೆ ಬಳಿಯ ಕೆದಿಂಜೆ ಎಂಬಲ್ಲಿ ನಡೆದಿದೆ. ಕಾರು ಕಾರ್ಕಳ ಕಡೆಯಿಂದ ಬೆಳ್ಮಣ್ ಕಡೆಗೆ ತೆರಳುತ್ತಿತ್ತು. ಘಟನೆಯಲ್ಲಿ ಕಾರಿನಲ್ಲಿದ್ದ ಪ್ರಯಾಣಿಕರೆಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪರಪುಗುತ್ತು ಕರೆಯ ಪಿಲಿಚಂಡಿ ಬೊಬ್ಬರಿಯ ನೀಚ ಮತ್ತು ಗುಳಿಗ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವು ಪ್ರಗತಿಯಲ್ಲಿದೆ. ಮೇ ತಿಂಗಳ 9ರಿಂದ 10ರವರೆಗೆ ದೈವಗಳ ಪುನರ್ ಪ್ರತಿಷ್ಠೆ ಹಾಗೂ ಕಲಶಾಭಿಷೇಕ ಸಾನ್ನಿಧ್ಯದಲ್ಲಿ ನಡೆಯಲಿದ್ದು, ಇದರ ಆಮಂತ್ರಣ ಪತ್ರಿಕೆ ಶನಿವಾರ ಬಿಡುಗಡೆಗೊಂಡಿತು. ಶ್ರೀ ಮೂಡಗಣಪತಿ ದೇವಸ್ಥಾನದ ಮುಕ್ತೇಶ್ವರ ಶಾಂತರಾಮ ಪ್ರಭು ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿ, ದೈವ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಪಾಲು ಪಡೆಯುವುದು ಪುಣ್ಯದ ಕೆಲಸ. ಇದಕ್ಕೆಲ್ಲ ಯೋಗವಾಗಿ ಇರಬೇಕು. ಒಗ್ಗಟ್ಟು, ಸಾಮರಸ್ಯ, ಸಹಮತದಿಂದ ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸೋಣ ಎಂದರು. ಕರಾವಳಿ ನಾಡಿ ಚಾನೆಲ್ನ ಪ್ರಧಾನ ಸಂಪಾದಕ ಬಾಲಕೃಷ್ಣ ಭೀಮಗುಳಿ ಮಾತನಾಡಿ, ಊರ ಭಕ್ತರ ಸರ್ವ ಸಹಕಾರದಿಂದ ದೇವಸ್ಥಾನ ಸುಂದರವಾಗಿ ನಿರ್ಮಾಣವಾಗಲಿ ಎಂದು ಹಾರೈಸಿದರು. ಶ್ರೀ ದುರ್ಗಾಪರಮೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಸಂತೋಷ್ ರಾವ್, ಕುಕ್ಕುಂದೂರು ಗ್ರಾಮ ಪಂಚಾಯತ್ ಸದಸ್ಯ ಯೋಗೀಶ್ ಸಾಲ್ಯಾನ್, ಜೈನ್ ಹೋಟೆಲ್ ಮಾಲಕ ಗುಣಪಾಲ ಜೈನ್, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಕೆ ವಸಂತರಾಜ್, ಕಾರ್ಯಾಧ್ಯಕ್ಷ ರಾಜೇಶ್ ರಾವ್ ಪರಪು, ಕಾರ್ಯದರ್ಶಿ ರವೀಂದ್ರ ಶೆಟ್ಟಿ ಉಪಸ್ಥಿತರಿದ್ದರು. ಧಾರ್ಮಿಕ ಮುಂದಾಳು ಶಿವರಾಮ ರಾವ್ ಪ್ರಸ್ತಾವನೆಗೈದು ಸ್ವಾಗತಿಸಿದರೆ, ಜ್ಯೋತಿ ರಮೇಶ್ ನಿರ್ವಹಿಸಿದರು. ಊರಿನ ಭಕ್ತರು ಪಾಲ್ಗೊಂಡಿದ್ದರು. ಕಾರ್ಕಳ ಹಾಗೂ ಹೆಬ್ರಿ ತಾಲೂಕಿನ ವಿವಿಧೆಡೆ ಶನಿವಾರ ಗುಡುಗು ಮಿಂಚು ಮಿಶ್ರಿತ ಸಾಧಾರಣ ಮಳೆಯಾಯಿತು. ಸಂಜೆ ವೇಳೆಗೆ ದಟ್ಟ ಮೋಡದ ವಾತಾವರಣ ಕಂಡುಬಂದು ಬಳಿಕ ದಿಢೀರನೆ ಮಳೆ ಸುರಿಯಿತು. ಗುಡುಗು ಸಹಿತ ಮಿಂಚಿನಿಂದ ಕೂಡಿದ ಮಳೆಗೆ ವಿವಿಧೆಡೆ ವ್ಯತ್ಯಯಗೊಂಡಿತು. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಅನಿರೀಕ್ಷಿತ ಮಳೆ ಸುರಿದಿದ್ದರಿಂದ ಸಾರ್ವಜನಿಕರು ಮಳೆಗೆ ನೆಂದುಕೊಂಡೇ ಓಡಾಡುತ್ತಿದ್ದ ದೃಶ್ಯ ಹಲವೆಡೆ ಕಂಡುಬಂತು. ಮಳೆಗೆ ಅನಾಹುತಗಳಾದ ಬಗ್ಗೆ ಯಾವುದೇ ಮಾಹಿತಿ ತಿಳಿದು ಬಂದಿಲ್ಲ. ಕಾರ್ಕಳ ಬಿಜೆಪಿ ಸಂಸ್ಥಾಪನಾ ದಿನದ ಅಂಗವಾಗಿ ಕಾರ್ಕಳ ಬಿಜೆಪಿ ವತಿಯಿಂದ ನಾಳೆ ಏಪ್ರಿಲ್ 6ರಂದು ಬಿಜೆಪಿಯ ಎಲ್ಲ ಬೂತ್ ಅಧ್ಯಕ್ಷರುಗಳ ಮನೆಯಲ್ಲಿ ಪಕ್ಷದ ಧ್ವಜಾರೋಹಣ ನೆರವೇರಲಿದೆ. ಈ ಬಗ್ಗೆ ಹೇಳಿಕೆ ನೀಡಿರುವ ಕಾರ್ಕಳ ಬಿಜೆಪಿ ಕ್ಷೇತ್ರಾಧ್ಯಕ್ಷ ನವೀನ್ ನಾಯಕ್ ಅವರು, ನಾಳೆ ದಿನ ಪಕ್ಷದ ಪದಾಧಿಕಾರಿಗಳು ಪ್ರಮುಖರು ತಮ್ಮ ಮನೆಯಲ್ಲಿ ಪಕ್ಷದ ಧ್ವಜಾರೋಹಣ ಮಾಡಬೇಕು. ಧ್ವಜಾರೋಹಣ ಮಾಡಿದ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಬೇಕು ಮತ್ತು ಕಾರ್ಕಳ ಬಿಜೆಪಿ ಕಚೇರಿ ಸಂಖ್ಯೆಗೆ ಫೋಟೋ ಕಳುಹಿಸಿಕೊಡುವಂತೆ ಮನವಿ ಮಾಡಿದ್ದಾರೆ. ಧ್ವಜ ಇಲ್ಲದಿದ್ದಲ್ಲಿ ಕಾರ್ಕಳ ಬಿಜೆಪಿ ಕಚೇರಿ ಹಾಗೂ ಶಾಸಕರ ವಿಕಾಸ ಕಚೇರಿಯಲ್ಲಿ ಲಭ್ಯವಿರುತ್ತದೆ ಎಂದವರು ತಿಳಿಸಿದ್ದಾರೆ. ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.